ಹಾಕಿದ್ದೀವಿ. ಇವತ್ತು ಮಂಡೇ, ಯಾಕೆ ಹಾಕಿರ್ಬೋದು? ಓಕೆ, ಈಗ ನಿಮ್ಮ ಬಗ್ಗೆ ಎಲ್ಲರ ಹತ್ರ ಒಂದು ತಿಳಿಸ್ಬೇಕಿತ್ತು, ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ನಿಮ್ಮ ಮೇಲೆ ಆಲ್ರೆಡಿ ನಾನು ಕಂಪ್ಲೇಂಟ್ ಡ್ರಾಫ್ಟ್ ಮಾಡಿದ್ದೀನಿ. ACP ಅವರನ್ನು ಇವಾಗ ಇಲ್ಲಿ ಕರೆಸ್ತೀನಿ. ನಿಮ್ಮಲ್ಲಿ ಒಬ್ಳು ಕೆಲಸ ಮಾಡ್ತಾ ಇದ್ದಾಳೆ, ಅವಳ ಐಡೆಂಟಿಟಿಯನ್ನು ನಾವು ಹೇಳ್ತಾ ಇಲ್ಲ ಇಲ್ಲಿ, ಬಟ್ ಅವಳಿಗೆ ಕಂಪ್ಲೇಂಟ್ ಕೊಡ್ತಾಳೆ ನಿಮ್ಮ ಮೇಲೆ. ಯಾಕಂದ್ರೆ ಹತ್ಕೊಂಡು ಬಂದಿದ್ದಾಳೆ. ಅವಳು ಒಬ್ಳು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಮಾಡುವ ಹುಡುಗಿ, ಹೆಂಗಸು, 2 ಮಕ್ಕಳ ತಾಯಿ, ಗಂಡ ಇಲ್ಲ, ದುಡಿಲಿಕ್ಕೆ ಬೇಕಾಗಿ ನಿಮ್ಮ ಆಫೀಸಿಗೆ ಬಂದು ಸೇರ್ಕೊಂಡಿದ್ದಾಳೆ. ನೀವು ನೋಡಿ ನಾ ಹೇಳುದು ಕೇಳಿ ಫಸ್ಟ್. ಇಲ್ಲ ಅಂತ ಅದಕ್ಕೆಲ್ಲ ಎಂಕ್ವೈರಿ ಆಗುತ್ತೆ. ಯಾಕೆ ಆಫ್ ಮಾಡ್ಬೇಕು ವಿಡಿಯೋ? ಯಾಕೆ ಆಫ್ ಮಾಡ್ಬೇಕು? ಅಲ್ಲಿಂದ ಅವಳು ನಿಮ್ಗೆ ಸಹಕಾರ ಮಾಡ್ಲಿಲ್ಲ ಅಂತ ಹೇಳಿ ಅವಳನ್ನು ಡಿಮೋಷನ್ ಮಾಡಿ ಏನು ಈಸಿಯಾಗಿ ತಗೊಳ್ಬೇಡಿ. ಈಸಿಯಾಗಿ ತಗೊಂಡಿಲ್ಲ, ನಾವ್ ಹೇಳ್ತಾ ಇದೀವಲ್ಲ, ಆ ತರದೆಲ್ಲ ಏನು ಇಲ್ಲ, ಆ ತರದೆಲ್ಲ ಏನು ಇಲ್ಲ. ನಿಮ್ಮ ಬಗ್ಗೆ ನಮ್ಗೆ ಏನ್ ಗೊತ್ತಿದೆ? ನಿಮ್ಗೆ ಯಾವ ಕಲರ್ ಇಲ್ಲ ರೀ, ಆ ತರದೆಲ್ಲ ಇಲ್ಲ, ನಿಮ್ಮನ್ನೆಲ್ಲ ಸುಧಾರಿಸ್ತೀವಿ ನಾವು. ಹೇಳಿ, ಯಾರು ಬೇಕು? ಆ ತರದೆಲ್ಲ ಇಲ್ಲ. ಮಾತಾಡ್ಬೇಡಿ ಆಯ್ತಲ್ಲ, ಮಾತಾಡ್ಬೇಡಿ. ನಿಮ್ಮ ಹೆಂಡತಿಗೆ ಮಕ್ಕಳಿಗೆ ಅಲ್ಲ, ಆ ಹುಡುಗಿ ಮೆಂಟಲ್ ಡಿಸೇಬಲ್ಡ್ ಅಲ್ಲಲ್ಲ, ಅವಳು ಸುಳ್ಳು ಹೇಳಲಿಕ್ಕೆ ಏನು ಗಂಡ ಇಲ್ಲ ಅಂತಾನ? ನೀವು ಇದಕ್ಕೆಲ್ಲ ಮಾಡೋದು? ನಾನೀಗ ಈ ಹಿಂದೆನೂ ಕೆಲಸ ಮಾಡಿ ಹೋಗಿದ್ದೀನಿ, ಹೌದಲ್ಲ? ಇದುವರೆಗೆ ಕೇಳಿ ಒಬ್ಳು ಲೇಡಿ ಬಂದು ಒಂದು ಕಂಪ್ಲೇಂಟ್ ಮಾಡ್ತಾಳೆ ಅಂತ ಹೇಳಿ, ಅದು ನಿಮ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಯಾಕೆ? ಯಾರ ಬಗ್ಗೆ ಮಾಡ್ಬೋದಲ್ವಾ? ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಯಾರು ಗಂಡಸರಿಲ್ವಾ? ಯಾರ ಬಗ್ಗೆ ಮಾಡ್ಬೋದಲ್ಲ? ನಿಮ್ಮ ಪರ್ಟಿಕ್ಯುಲರ್ ಆಗಿ ಒಬ್ಳು ಡಿ ಗ್ರೂಪ್ ವರ್ಕರ್ ಬಂದು ನಿಮ್ಮ ಬಗ್ಗೆ ಅಲ್ಲಿ ಕಂಪ್ಲೇಂಟ್ ಮಾಡ್ತಾಳಂತಾದ್ರೆ ಬಹಳ ಅನ್ಯಾಯದ ವಿಚಾರ. ದುರುಪಯೋಗ ಎತ್ತಂಗಡಿ ನಾವೆಲ್ಲ ಸೇರ್ಕೊಂಡು ಮಾಡ್ತೀವಿ ಅಂತ ನೋಡಿ ಅಷ್ಟೇ, ಆಯ್ತಾ? ಇದು ಜಸ್ಟ್ ಸ್ಯಾಂಪಲ್, ನಿನಗೆ ಸ್ಯಾಂಪಲ್ ಗೊತ್ತಾಯ್ತಲ್ಲ. ಇನ್ನು ಮುಂದೆ ಯಾವ ಹೆಣ್ಣು ಮಕ್ಕಳು ಬಂದು ನಿಮಗೆ ಕಂಪ್ಲೇಂಟ್ ಮಾಡಬಾರ್ದು. ಮತ್ತೆ ಈ ಹುಡುಗಿಗೆ ಏನಾದ್ರು ನೀವು ಇಲ್ಲಿ ಕುತ್ಕೊಂಡು ಟಾರ್ಚರ್ ಮಾಡಿದ್ರೆ, ಟಾರ್ಚರ್ ಮಾಡಿಸಿದ್ರೆ, ನಿನ್ನನ್ಗೆ ಎಲ್ಲಿಂದ ಟಾರ್ಚರ್ ಮಾಡಿಸ್ಬೇಕು ನಮಗೂ ಗೊತ್ತಿದೆ. ನಾವ್ ಇಷ್ಟೇ ಜನ ಸಾಕು ಇನ್ನು ಸುಧಾರಿಸ್ಲಿಕ್ಕೆ, ಆಯ್ತಾ? ಎಷ್ಟು ಸುಲಭದಲ್ಲಿ ಇಷ್ಟು ದಿನ ಮಾಡಿ ಸರ್ವಿಸ್ ಮಾಡಿದ್ದು ಇಷ್ಟು ಏಜ್ ಆಗಿ ಹೀಗೆ ಮಾಡುವಾಗ ಈ ಸಣ್ಣ ಸಣ್ಣ ಹುಡುಗರು ಇದನ್ನೇ ಕಲ್ತುಕೊಂಡಿದ್ದಾರೆ. ಚೂರಿ ಚಾವಿ ಹಿಡ್ಕೊಂಡು ಏನ್ ತಪ್ಪು? ಏನ್ ತಪ್ಪು? ಯಾರೋ ಒಂದು ಹೆಣ್ಣು ಬಂದು ಇಷ್ಟು ಜನ ಇದ್ದಾರೆ ಇಲ್ಲಿ ಈ ಏರಿಯಾದಲ್ಲಿ, ಇಷ್ಟು ಜನ ಗಂಡಸರಿದ್ದಾರೆ, ಯಾರ ಮೇಲೆ ಅಲಿಗೇಷನ್ ಆಗ್ತಾ ಇಲ್ಲ. ಒಬ್ಳು ಗುಡಿಸುವಳು ಬಂದು ನೀನು ಈ ರೀತಿ ಮುಟ್ತಾ ಇದೀಯ ಅಂತ ಹೇಳ್ಬೇಕಂತಾದ್ರೆ ಏನದಕ್ಕೆ ಅರ್ಥ ಏನು? ಧರ್ಮಕ್ಕೆ ಫಿಕ್ಸ್ ಮಾಡ್ಲಿಕ್ಕೆ ಹೇಳುದಲ್ಲ, ಕೆಲಸ ಮಾಡಿ ಅದಕ್ಕೆ ಯಾವ್ದು ಬೇಕು ಹೇಳು. ಎಲ್ಲ ಸೈಜ್ ಎಲ್ಲ ಏನು ಏನ್ ಬಿಡುದು? ಬಿಡುದೇನು? ಮುಂದಿನ ಏನ್ ಹೇಳು ಮನುಷ್ಯ ಮಾಡಿಲ್ಲ ಭೂಮಿ ತಾಯಿ ಹೆಣ್ಣು, ತಾಯಿ ಹೆಣ್ಣು, ನಿನ್ನ ತಾಯಿಗೆ ಹಾಗೆ ಮಾಡ್ತೀರಾ? ನಿಮ್ಮ ಮಗಳಿಗೆ ಹೆಂಡತಿಗೆ ಮಾಡಿದ್ರೆ ಬಿಡ್ತೀರಾ? ಸ್ವಲ್ಪ ನಮ್ಮ ಬಗ್ಗೆನೂ ತಿಳ್ಕೊಳ್ಳಿ, ಆಯ್ತಾ? ಯಾವ ತರ ಹೌದು, ಗೊತ್ತಾಗ್ತದೆ.
ಇವರು ಇವರು ಸಹ ಯಾರು ಅಂತ ಗೊತ್ತಿರ್ಬೋದಲ್ಲ, ಪರಿಚಯ ಇದೆಯಲ್ಲ. ಅವರು ಸಹ ನಿಮ್ಮ ಹಾಗೆ ಗೌರ್ಮೆಂಟ್. ನಾನು ಗೌರ್ಮೆಂಟ್ ಅಲ್ಲ, ನಾನಲ್ಲಿ ಜರಂಗಿಯಲ್ಲಿ ಇದ್ದವರು. ಮೀನು ಮಾರು. ಅವ್ರಿಗೆ ಮೀನು ಮೂರಿಸಿ ಗೊತ್ತುಂಟು, ಕತ್ತಿಯಲ್ಲಿ ಒಣಗಿಸಿ ಉಪ್ಪು ಹಾಕಿ ಮತ್ತೆ ಎಲ್ಲ ಕಡಿಸ್ಲಿಕ್ಕೆ ಸಹ ಗೊತ್ತುಂಟು, ಎಲ್ಲ ಗೊತ್ತುಂಟು. ನಾನು ಬಿಡು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಇಲ್ಲಮ್ಮ, ಮತ್ತೆ ಇಲ್ಲಿ ನಿಮ್ಮ ಮುಗುಳು ನಗೆ ಇದೆಯಲ್ಲ, ಇಲ್ಲಮ್ಮ, ಮುಗುಳು ನಗೆ ಎಲ್ಲ ಬೇಡ ನಿಮ್ದು, ಗೊತ್ತಾಯ್ತಲ್ಲ. ಅಷ್ಟು ಅಮ್ಮ, ಈಗ ಈಸಿಯಾಗಿ ಸುಮ್ನೆ- ನಿಮ್ಗೆ ಏನ್ ಗೊತ್ತಾ, ನಿಮ್ ಮೈಯೆಲ್ಲ ದಪ್ಪ ಇದೆ. ಇಕೊಳ್ಳಿ, ಹಸುರಲ್ಲಿ ಬರ್ಲಿಕ್ಕೆ ಹೇಳಿದಿರಲ್ಲ, ಹಸುರಿನ ಪವರ್ ಯಾವ್ದು ಗೊತ್ತಾಯ್ತಾ? ಬೇಕು? ಇನ್ನು ಬೇಕಾ ಯಾವ ಹಸು? ಕಲರ್ ಬೇಕು ಹೇಳಿ ನಾಳೆ. ಇಲ್ಲಮ್ಮ. ಗ್ರೀನ್ ಕಲರ್ ಬೇಕಾದ್ರೆ ನಾವು ಮಾಡ್ತೀವಿ. ಜಾಗ್ರತೆ. ಮಾಡ್ತೀರಾ? ಇನ್ ಮತ್ತೆ ಒಬ್ಬ ಯಾರೋ ಅವಳಿಗೆ ಮಾಡ್ತಾನೆ. ಅವರ ಗಂಡ ಇಲ್ಲದಿದ್ರೆ ಮಕ್ಕಳಿಲ್ಲ ಏನು ಉಪಕಾರ ಮಾಡ್ಲಿಲ್ಲಲ್ಲ. ಅಲ್ಲ, ಒಂದ್ ನಿಮಿಷ, ಉಪಕಾರ ಅಂತ ಅವಳಿಗೆ ಗುಡಿಸ್ತಾಳೆ, ಆ ಸಂಜೆ ಇಟ್ಕೊಂಡು ಹೋಗ್ತಾಳೆ. ನೀವೇನು ಉಪಕಾರ ಮಾಡ್ಲಿಲ್ಲ. ಎಲ್ಲೋ ರಾಣಿ ತರ ಕೂರಿಸ್ಕೊಂಡು 15,000 ಕೊಡ್ತಾ ಇಲ್ಲ. ಅವಳಲ್ಲಿ ಕಕ್ಕುಸ್ ತೊಳಿತಾಳೆ, ಅಲ್ಲಿ ಗುಡಿಸ್ತಾಳೆ. ಅದೆಲ್ಲ ಮಾಡಿದಕ್ಕೆ ಅವಳು 15,000 ಮನೆ ಕೊಂಡೋಗ್ತಾಳೆ. ನೀವೇನು ಉಪಕಾರ ಮಾಡ್ತಾ ಇಲ್ಲ, ದುಡ್ಡನ್ನು ಕೊಂಡೋಗ್ತಾ ಈಗ ಇಲ್ಲ. ನೀವು ಉಪಕಾರ ಮಾಡ್ಲಿಕ್ಕೆ ಹೊರಟಿದ್ದೀರಿ, 5,000 ಜಾಸ್ತಿ ಜಾಸ್ತಿ ಕೊಡ್ತೇನೆ. ಮಾಡಿ. ಈಗ ಏನ್